ಚುನಾವಣಾ ಆಯೋಗದ ವಿರುದ್ಧವೇ ಎಸ್ಐಟಿ. ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಗ್ಯಾರಂಟಿ ಸರ್ಕಾರ ತನ್ನ ಒಂದೊಂದೇ ಹೈಕಮಾಂಡ್ ನಿರ್ದೇಶಿತ ಅಜೆಂಡಾಗಳನ್ನ ಅನಾವರಣ ಮಾಡ್ತಾ ಹೊರಟ್ಬಿಟ್ಟಿದೆ. ಮೊದಲು 5 ಗ್ಯಾರಂಟಿ ಯೋಜನೆಗಳು, ಅದು ಬಡವರ ವಶೀಕರಣಕ್ಕಾಗಿ, ಬಡ ಮತದಾರರ ವಶೀಕರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳು. ಅದಾದ ನಂತರ ಜಾತಿ ಗಣತಿ, ಅದು ಕೂಡ ನಿನ್ನೆಯಿಂದ ಶುರುವಾಗ್ಬಿಟ್ಟಿದೆ. ಜಾತಿ ಮೀಸಲಾತಿ ಮತ್ತು ಜಾತಿ ಗಣತಿ. ಇದೀಗ 3ನೇದ್ದು ಅವರ ನಾಯಕ ರಾಹುಲ್ ಗಾಂಧಿ ಅವರ ಅಚ್ಚುಮೆಚ್ಚಿನ ಲೇಟೆಸ್ಟ್ ಅಜೆಂಡಾ ವೋಟ್ ಚೋರಿ. ಇದೀಗ ಕರ್ನಾಟಕ ಸರ್ಕಾರದ ಗೃಹ ಇಲಾಖೆಯಿಂದ ಮತ್ತೊಂದು ಎಸ್ಐಟಿ ನೇಮಕವಾಗಿದೆ. ಅದರಲ್ಲೂ ಎಸ್ಐಟಿ ನೇಮಕ ಮಾಡೋದ್ರಲ್ಲೂ ಕೂಡ ತುಂಬಾ ನಿಷ್ಠಾತರಾಗ್ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಇವತ್ತು ನಮ್ಮನ್ನ ಆಳ್ತಿರೋ ಕರ್ನಾಟಕ ಸರ್ಕಾರದ ಮಂತ್ರಿಗಳು. ಇದೀಗ ಧರ್ಮಸ್ಥಳದ ಎಸ್ಐಟಿ ಸಾಕಷ್ಟು ಸುದ್ದಿ ಮಾಡಿದ್ದಾದ್ಮೇಲೆ ಇದೀಗ ಕಳೆದ ವಾರವಷ್ಟೇ ರಾಹುಲ್ ಗಾಂಧಿ ಅವರಿಂದ ದಿಲ್ಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ಪ್ರಚಾರವನ್ನ ಪಡ್ಕೊಂಡ ಕಲಬುರಗಿ ಜಿಲ್ಲೆಯ ಆಳಂದ್ ಅಸೆಂಬ್ಲಿ ಕ್ಷೇತ್ರದ ಬಗ್ಗೆ ಕುರಿತಂತೆ ಮತ್ತೊಂದು ಎಸ್ಐಟಿ ರಚನೆ ಆಗ್ಬಿಟ್ಟಿದೆ. ಅದೇನು ಅಂತಂದ್ರೆ 2023ರಲ್ಲಿ ಜರುಗಿದ ಅಸೆಂಬ್ಲಿ ಚುನಾವಣೆಯಲ್ಲಿ 6,000 ಮತಗಳನ್ನ ಅಕ್ರಮವಾಗಿ ಡಿಲೀಟ್ ಮಾಡಲಾಗಿದೆ, ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅನ್ನೋ ಒಂದು ಆರೋಪವನ್ನ ರಾಹುಲ್ ಗಾಂಧಿ ಅವರಲ್ಲಿ ಮಾಡಿದ್ರು, ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಡೆದಿರಬಹುದಾದ ಅಕ್ರಮಗಳನ್ನು ತನಿಖೆ ಮಾಡ್ಲಿಕ್ಕೆ ಒಂದು ಎಸ್ಐಟಿಯನ್ನು ರಚಿಸಿದ್ದಾರೆ. ಹಿರಿಯ IPS ಅಧಿಕಾರಿ ADGP BK ಸಿಂಗ್ ಅವರನ್ನ ಅದರ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾರೆ. ಈ BK ಸಿಂಗ್ ನೇತೃತ್ವದ ಎಸ್ಐಟಿ ತನಿಖೆ ಮಾಡ್ಲಿಕ್ಕೆ ಹೊರಟುವುದು ಯಾರ ವಿರುದ್ಧ? ಚುನಾವಣಾ ಆಯೋಗದ ವಿರುದ್ಧವೇ. ಯಾಕೆಂತಂದ್ರೆ ಚುನಾವಣಾ ಆಯೋಗದ ಪ್ರತಿನಿಧಿ ಅಂತಂದ್ರೆ ಅಲ್ಲಿ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ರಿಟರ್ನಿಂಗ್ ಆಫೀಸರ್ ಯಾರಿದ್ರೋ ಅವರೇ ಚುನಾವಣಾಧಿಕಾರಿಗಳು. ಅವ್ರು ಬಹುಶಃ ಆಲಂದದ ಸಬ್ ಡಿವಿಷನ್ ನ ಅಸಿಸ್ಟೆಂಟ್ ಕಮಿಷನರ್ ಅಥವಾ ತಹಸೀಲ್ದಾರ್ ಆಗಿರಬಹುದು. ಅಂದಹಾಗೆ ಅವರು ಎಸಗಿದರು ಅನ್ನಲಾದ ಒಂದು ಆರೋಪ ಎಂಥದ್ದು? ಏನಾದ್ರು ಅಪರಾಧ ಮಾಡಿದ್ರ? ರಾಹುಲ್ ಗಾಂಧಿ ಅವರು ಆರೋಪಿಸಿದ್ದು ಇಷ್ಟೇ. ಅಲ್ಲಿ ಚುನಾವಣೆ ಹತ್ತಿರವಾಗ್ತಿರೋ ಹಾಗೇನೆ ಯಾರೋ ಕಾಂಗ್ರೆಸ್ಗೆ ವಿರುದ್ಧವಾಗಿರೋರು, ಕಾಂಗ್ರೆಸ್ ಬಲಾಢ್ಯವಾಗಿರೋ ಪ್ರದೇಶದ 6,000 ಮತದಾರರ ಹೆಸರುಗಳನ್ನ ಕೈ ಬಿಡಬೇಕು ಅಂತಂದ್ಬಿಟ್ಟು ಒಂದು ಅರ್ಜಿ ಸಲ್ಲಿಸಿದ್ರು. ಆ 6,000 ಹೆಸರುಗಳನ್ನೇನಾದ್ರೂ ಕೈ ಬಿಟ್ಟಿದ್ರೆ ನಮ್ಮ ಅಭ್ಯರ್ಥಿಗೆ ಸೋಲಾಗ್ಬಿಡ್ತಿತ್ತು ಅಂತ ಒಂದು ಆರೋಪ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಎಲ್ಲೂ ಕೂಡ 6,000 ಹೆಸರುಗಳನ್ನ ಕೈ ಬಿಟ್ಟಿದ್ರಿಂದ ನಮ್ಮ ಅಭ್ಯರ್ಥಿಗೆ ನಷ್ಟ ಆಯ್ತು, ಅವರು ಸೋಲು ಅನುಭವಿಸಿದ್ರು ಅಂತ ಹೇಳಿಲ್ಲ. ಆಳಂದ್ ಕ್ಷೇತ್ರದಲ್ಲಿ ತಮಗೆ ಗೊತ್ತಿರೋ ಹಾಗೆ 2018 ಮತ್ತು 2023ರಲ್ಲಿ ಪ್ರತಿ ಸಾರಿ ಚುನಾವಣೆ ನಡೆದಾಗಲೂ ಅಲ್ಲಿ ಪ್ರತಿಸ್ಪರ್ಧಿಗಳಾಗ್ತಾ ಇರೋರು ಕಾಂಗ್ರೆಸ್ನ BR ಪಾಟೀಲ್, ಅವರ ವಿರುದ್ಧ ಬಿಜೆಪಿಯ ಸುಭಾಷ್ ಗುತ್ತೇದಾರ್. ಮತ್ತೆ ಅವ್ರ ನಡುವೆನೆ ಚುನಾವಣೆ ನಡೀತು. 2018ರಲ್ಲಿ ಕೇವಲ 697 ಮತಗಳ ಅಂತರದಿಂದ ಸೋತಿದ್ದ BR ಪಾಟೀಲ್ರು 2023ರಲ್ಲಿ 10,400 ಮತಗಳ ಅಂತರದಿಂದ ಭರ್ಜರಿ ಜಯವನ್ನೇ ಸಾಧಿಸಿದ್ರು. ಗೆದ್ರು ಕೂಡ ಇವ್ರದೇನ್ ತಕರಾರು ಇರಲಿಲ್ಲ, 2 ವರ್ಷ ಸುಮ್ಮನೆ ಇದ್ರು. ಅಥವಾ ಅವ್ರ ಪ್ರತಿಸ್ಪರ್ಧಿ ಕೂಡ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿರ್ಲಿಲ್ಲ. ಇವ್ರಿಗೆ ಬರೀ 600 ಓಟ್ಗಳ ಅಂತರ, 600-700 ಮತಗಳ ಅಂತರದಿಂದ ಸೋಲಾದಾಗ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿ ಅಕಸ್ಮಾತ್ ಅಲ್ಲಿ ಏನಾದ್ರು ಅಕ್ರಮ ನಡೆದಿದ್ರೆ ಅದನ್ನು ಬಯಲಿಗೆಳಿಬಹುದಾಗಿತ್ತು. ಇಲ್ಲ, ಇದೀಗ ಗೆದ್ದ ಮೇಲೆ 2 ವರ್ಷ ಸುಮ್ಮನಿದ್ದ BR ಪಾಟೀಲ್ರು ತಮ್ಮ ನಾಯಕ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ರಾಷ್ಟ್ರಾದ್ಯಂತ ಗುಲ್ಲೆಬ್ಸಿದ ಕೂಡ್ಲೇನೆ ಇವ್ರು ಓಡ್ ಹೋದ್ರು ದಿಲ್ಲಿಗೆ. ನೋಡಿ, ನನ್ನ ಕ್ಷೇತ್ರದಲ್ಲಿ ಇಂಥ ಅನ್ಯಾಯ ಆಗೋದಿತ್ತು, ಅದು ತಪ್ಪೋಯ್ತು ಅಂತ ಅಂದ್ಬಿಟ್ಟು. ನಡೆದಿದ್ದಿಷ್ಟೇ, ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆದಾಗ ಅಲ್ಲಿ ಕೆಲವು ವ್ಯಕ್ತಿಗಳು 6,018 ಹೆಸರುಗಳು ಅಕ್ರಮವಾಗಿ ಸೇರ್ಪಡೆಯಾಗಿವೆ, ಇವನ್ನೆಲ್ಲ ಡೆಲೀಟ್ ಮಾಡಬೇಕು ಅಂತ ಚುನಾವಣಾಧಿಕಾರಿಗೆ ತಕರಾರು ಸಲ್ಲಿಸ್ತಾರೆ. ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿದ ಅಲ್ಲಿನ ಸ್ಥಳೀಯ ಚುನಾವಣಾಧಿಕಾರಿಗಳು ಇಲ್ಲ, ಈ 6,018 ಹೆಸರುಗಳ ಪೈಕಿ ಕೇವಲ 24 ಮಾತ್ರ ಕೊಟ್ಟಿ ಹೆಸರುಗಳಿವೆ, ಅಂದ್ರೆ ಅಕ್ರಮವಾಗಿ ಸೇರಿಸಲ್ಪಟ್ಟ ಹೆಸರುಗಳಿದೆ. ಅಂದ್ರೆ ಈ ಆಕ್ಷೇಪಣೆಗಳ ಪೈಕಿ 24 ಮಾತ್ರ ವ್ಯಾಲಿಡ್ ಇದೆ, ಉಳಿದ ಆಕ್ಷೇಪಣೆಗಳನ್ನ ಇನ್ವ್ಯಾಲಿಡ್ ಅಂತ ಪರಿಗಣಿಸ್ಬಿಟ್ಟು ಕೇವಲ 6,018 ಈ ತರ ಪ್ರಶ್ನಿತ ಹೆಸರುಗಳ ಪೈಕಿ 24 ಹೆಸರುಗಳನ್ನ ಮಾತ್ರ ಕೈ ಬಿಟ್ರು. ಉಳಿದಂತ 5,994 ಮತದಾರ ಹೆಸರುಗಳು ಯಥಾವತ್ತಾಗಿ ಆ ಮತದಾರರ ಪಟ್ಟಿಯಲ್ಲಿದ್ವು. ಅಂದ್ಮೇಲೆ ಅಪರಾಧ ಎಲ್ಲಿ ನಡೀತು? ಆದ್ರೂ ಕೂಡ ಅವ್ರಿಗೆ ಅನುಮಾನ ಬಂದ್ಬಿಟ್ಟು ಇಂಥ ಒಂದು ಪ್ರಯತ್ನ ನಡೀತಲ್ಲ ಅನ್ನೋ ಸಂಶಯ ಪಟ್ಟ ಚುನಾವಣಾಧಿಕಾರಿ ಚುನಾವಣಾ ಆಯೋಗದ ಪರವಾಗಿ ಅವರೇ ಒಂದು FIR ಅನ್ನ ಸಲ್ಲಿಸಿದ್ರು, ಅವರೇ ಒಂದು ಪೊಲೀಸ್ ಕಂಪ್ಲೇಂಟ್ ಸಲ್ಲಿಸಿದ್ರು. ಆದ್ರೂ ಕೂಡ ಕಾಂಗ್ರೆಸ್ನವ್ರಿಗೆ ಸಮಾಧಾನ ಇಲ್ಲ. ಇಲ್ಲ, ಚುನಾವಣಾ ಆಯೋಗವೇ ಈ ಅಕ್ರಮವನ್ನು ಮಾಡ್ಲಿಕ್ಕೆ ಚುನಾವಣಾ ಆಯೋಗವೇ ಸಹಕರಿಸಿತ್ತು ಅಂತ ಅಂದ್ಬಿಟ್ಟು. ಅಂದ್ರೆ ಕಾಂಗ್ರೆಸ್ ಎಲ್ಲೆಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್ ಇದೆಯೋ, ಎಲ್ಲಿ ಕಾಂಗ್ರೆಸ್ನ ಪ್ರಭಾವ ಜಾಸ್ತಿ ಇದೆಯೋ ಅಂತ ಪ್ರದೇಶಗಳಲ್ಲೇ
ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಕೈ ಬಿಡೋ ಪ್ರಯತ್ನ ನಡೆದಿತ್ತು ಅಂತ ಆರೋಪಿಸ್ತಾ ಇದ್ದಾರೆ. ರಹಸ್ಯ ಮತದಾನ ಪದ್ಧತಿ ಇರೋ ನಮ್ಮ ವ್ಯವಸ್ಥೆ, ಚುನಾವಣಾ ವ್ಯವಸ್ಥೆಯಲ್ಲಿ ಅದು ಹೇಗೆ ರಾಹುಲ್ ಗಾಂಧಿ ಅವರು ಇಂತಿದ್ದು ಸ್ಟ್ರಾಂಗ್ ಹೋಲ್ಡ್, ಇದು ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್, ಇದು ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಅಂತ ಪೂರ್ವಭಾವಿಯಾಗಿ ನಿರ್ಧರಿಸ್ಲಿಕ್ಕೆ ಸಾಧ್ಯ? ಇದು ಮತದಾರರ ರಹಸ್ಯ ಮತದಾನದ ಹಕ್ಕನ್ನೇ ಪ್ರಶ್ನಿಸಿದ ಹಾಗೆ. ನಿಮ್ಮಷ್ಟು ನೀವೇ ಅನ್ಕೊಂಡ್ಬಿಡ್ತೀವಿ. ಅದು ಅವ್ರು ಹೇಳೋದು ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರ ಓಟ್ಗಳು ಎಲ್ಲಿರ್ತಾವೋ ಅವನ್ ಡೆಲೀಟ್ ಮಾಡಿದ್ರು ಅಂತ. ರಾಹುಲ್ ಗಾಂಧಿ ಅವರು ಇನ್ನು ಯಾವ ಜಮಾನದಲ್ಲಿದ್ದಾರೆ? ಈ ನಿಮಗೆ ಪರಂಪರಾನುಗತವಾಗಿ ಬರ್ತಿರಬಹುದು, ನಿಮಗೆ ಆದಿವಾಸಿಗಳು, ದಲಿತರು ಮತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರ ಮತಗಳು. ಪರಿಸ್ಥಿತಿ ಬದಲಾಗಿದೆ. 2014ರಲ್ಲಿ ಬಿಜೆಪಿ ವತಿಯಿಂದ ನರೇಂದ್ರ ಮೋದಿ ಅನ್ನೋ ಒಬ್ಬ ಒಬಿಸಿ ನಾಯಕ ಪ್ರಧಾನಮಂತ್ರಿ ಆದಾಗಿಂದ ಮತ ಗಳಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗೋಗ್ಬಿಟ್ಟಿದೆ. ಸಾಮಾಜಿಕ ವರ್ಗೀಕರಣವನ್ನು ನೀವೇನು ಉಲ್ಲೇಖಿಸ್ತಾ ಇದ್ದೀರಲ್ಲ, ಆ ಮತಗಳೆಲ್ಲ ಬಿಜೆಪಿ ಕಡೆ, ಅಂದ್ರೆ ವಿಶೇಷವಾಗಿ ನರೇಂದ್ರ ಮೋದಿ ಕಡೆ ಹರಿಲಿಕ್ಕೆ ಶುರುವಾಗಿದ್ದರಿಂದ ನಿಮಗೆ ಸತತವಾಗಿ ಸೋಲಾಗ್ತಾ ಬಂತೆ. 2014, 2019, 2024ರ ಲೋಕಸಭಾ ಚುನಾವಣೆಗಳಲ್ಲಿ ಸತತವಾಗಿ ಕಾಂಗ್ರೆಸ್ಗೆ ಸೋಲಾಗ್ತಾ ಬಂದಿರೋದಕ್ಕೆ ಈ ಮತಗಳ್ಳತನ ಕಾರಣ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಪದೇ ಪದೇ ಕರ್ನಾಟಕದ ಉದಾಹರಣೆಗಳನ್ನೇ ತೋರಿಸ್ಬಿಟ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿ ಜನರನ್ನ ನಂಬಿಸೋ ಪ್ರಯತ್ನ. ಇದೀಗ ಕರ್ನಾಟಕ ಸರ್ಕಾರ SIT ಯಾಕೆ ನೇಮಕ ಮಾಡಿತು? ಅಲ್ಲೇನೋ ಚುನಾವಣಾ ಆಯೋಗ ಯಾರಾದ್ರೂ ಕೊಲೆ ಅಥವಾ ಅತ್ಯಾಚಾರಕ್ಕೆ ಹೊಣೆ ಹೊತ್ತಿದ್ಯಾ? ಅಲ್ಲಿ ಏನಾದ್ರು ಅಕ್ರಮ ನಡೆದಿತ್ತಾ? ಅಕ್ರಮವನ್ನ ಬಚ್ಚಿಡೋ ಪ್ರಯತ್ನವನ್ನು ಚುನಾವಣಾ ಆಯೋಗ ಮಾಡಿತ್ತಾ? ಇಲ್ಲ. ಅಕ್ರಮದ ವಾಸನೆ ಹಿಡಿದ ಅಲ್ಲಿನ ಚುನಾವಣಾ ಅಧಿಕಾರಿಯವರು ಸ್ವತಃ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ನಡೆಸಿರುವಾಗ ಯಾಕೆ SIT? ಅಂದ್ರೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಧ್ವಂಸ ಮಾಡಿಬಿಡುವಂತಹ ಒಂದು ಕೆಟ್ಟ ರಾಜಕೀಯ ಒಳಗುದ್ದೇಶ ಇದರಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ, ಕೊಲೆ ಪ್ರಕರಣಗಳ ಕುರಿತ SITಯ ಹಣೆಬರ ಏನಾಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಈಗ ಮತ್ತೊಂದು SIT, ಈ ಬಾರಿ ಸಂವಿಧಾನಾತ್ಮಕ ಸಂಸ್ಥೆಯಾದ ಚುನಾವಣಾ ಆಯೋಗದ ವಿರುದ್ಧವೇ SIT. ಅವತ್ತೇನೋ ಅಲ್ಲಿ ಆ ಅಕ್ರಮಗಳ ಕುರಿತಂತೆ CID ತನಿಖೆ ನಡೆದಿತ್ತಂತೆ. CID ತನಿಖೆದಾರರಿಗೆ ಚುನಾವಣಾ ಆಯೋಗ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ರು ಕೂಡ ಇಲ್ಲ 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 ನಾವು ಕೇಳಿದ ಮಾಹಿತಿ ಕೊಡ್ಲಿಲ್ಲ, 18 ಪತ್ರ ಬರೆದ್ರು ಕೂಡ ಇದುವರೆಗೂ ಉತ್ತರ ಬಂದಿಲ್ಲ ಅಂತ ಹೇಳಿದ್ರು. ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ IAS ಅಧಿಕಾರಿ ಅನ್ಬು ಕುಮಾರ್ ಅವರು ರಾಹುಲ್ ಗಾಂಧಿ ಅವರ ದಿಲ್ಲಿ ಪತ್ರಿಕಾಗೋಷ್ಠಿ ನಡೆದ ದಿನವೇ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟರು. ಆ ತರದ ಯಾವ ಅಕ್ರಮವೂ ನಡೆದಿರಲಿಲ್ಲ, ಅಕ್ರಮಕ್ಕೆ ಅವಕಾಶ ಕೊಡ್ಲಿಲ್ಲ. 24 ಕೊಟ್ಟಿ ಹೆಸರುಗಳನ್ನ ಮಾತ್ರ ತೆಗೆದ್ವಿ. ಉಳಿದಂತೆ 5,994 ಹೆಸರುಗಳು ಹಾಗೆ ಉಳ್ಕೊಂಡ್ವು. ಆ ದೊಡ್ಡ ಪ್ರಮಾಣದ ಅಕ್ರಮ ಎಲ್ಲೂ ನಡೆದಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಪುರಾವೆ ಕೊಟ್ಟು ಒಂದು ಪತ್ರಿಕಾ ಹೇಳಿಕೆ ನೀಡಿದ ಮೇಲೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ನಂಬಿಕೆ ಬರ್ತಾ ಇಲ್ಲ. ಇವರೆಲ್ಲ ತಮ್ಮದೇ ಆಧೀನಕ್ಕೊಳಪಟ್ಟ ಅಧಿಕಾರಿಗಳು. ಅವತ್ತಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿದ್ದವರು, ಇವತ್ತು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಆಗಿರೋರು, ಅವರೆಲ್ಲ ನಿಮ್ಮ ಆಧೀನದಲ್ಲಿರೋ ಅಧಿಕಾರಿಗಳೇ. ಅವ್ರ ವಿರುದ್ಧವೇ ತನಿಖೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಬಹುಶಃ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ನಡುವೆ ಒಂದು ದೊಡ್ಡ ಸಂಘರ್ಷ, ಅನಪೇಕ್ಷಣೀಯವಾದ ಸಂಘರ್ಷವೇ ಶುರುವಾಗ್ತಾ ಇದೆ ಅಂತ ಕಾಣುತ್ತೆ. ಇದ್ರ ಬಗ್ಗೆ ಕರ್ನಾಟಕದ ಮತದಾರರು, ಅದರಲ್ಲೂ ವಿಶೇಷವಾಗಿ ತಳ ಸಮುದಾಯದ ಮತದಾರರುಗಳು, ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಒಂದು ಗಮನಿಸಬೇಕು. ಸಂವಿಧಾನ ನಿಮಗೆ ನೀಡಿರುವ ಅತ್ಯಂತ ಅಮೂಲ್ಯವಾದ ಅಧಿಕಾರವೇ ಮತದಾನದ ಅಧಿಕಾರ. ಆ ಮತದಾನದ ಪ್ರಕ್ರಿಯೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ. ಅಕಸ್ಮಾತ್ ಆಗಿ ಈ ರೀತಿ ಕಾಂಗ್ರೆಸ್ ಪಕ್ಷದ ಈ ಅಪಪ್ರಚಾರದಿಂದಾಗಿ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆನೆ ನಾಶವಾಗ್ಬಿಟ್ರೆ ನೀವು ನಿಮ್ಮ ಮತದಾನದ ಹಕ್ಕನ್ನೇ ಕಳ್ಕೊತೀರಿ. ಇವತ್ತು ಕರ್ನಾಟಕದ ಪ್ರಜ್ಞಾವಂತ ಮತದಾರರೆಲ್ಲರೂ ಕೂಡ ಈ ವೋಟ್ ಚೋರಿಯನ್ನು, ಅಪಪ್ರಚಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ, ಸಂಘಟಿತ ಪ್ರತಿಭಟನೆ ಮಾಡಬೇಕಾಗಿದೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಕಠೋರವಾದ ಸಂದೇಶವನ್ನ ರವಾನಿಸಬೇಕಾಗಿದೆ. ಈ ಮುಂಬರುವ ಬಿಹಾರ್ ಚುನಾವಣೆ ಉದ್ದಕ್ಕೂ ಕೂಡ ಯಾವುದೇ ರಚನಾತ್ಮಕ ಕಾರ್ಯಕ್ರಮಗಳ ಬದಲು ಈ ವೋಟ್ ಚೋರಿಯನ್ನು, ಒಂದು ಮಿಥ್ಯಾಪವಾದವನ್ನ ಇಟ್ಕೊಂಡ್ಬಿಟ್ಟು ನೀವು ಪ್ರಚಾರ ನಡೆಸಿದ್ದೀರಿ. ಅದರಿಂದ ರಾಷ್ಟ್ರದ ಭದ್ರತೆ ಮತ್ತು ಐಕ್ಯತೆಗೆ ಸಂಚಕಾರ ಬರುತ್ತೆ ಅಂತ ಯಾರಾದ್ರೂ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಬೇಕಾಗಿದೆ. ಆಳಂದ ಕ್ಷೇತ್ರದ ಶಾಸಕ BR ಪಾಟೀಲ್ರು ಅವರು ಮೊನ್ನೆ ರಾಹುಲ್ ಗಾಂಧಿ ಜೊತೆಗೆ ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದನ್ನೇ ತಮ್ಮ ಜೀವನದ ಅತ್ಯುತ್ತಮ ಗಳಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ನೋಡಿ ನೇರ ಪ್ರಸಾರವಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಾಪ ಗಾಂಧಿ ಟೋಪಿ ಹಾಕೊಂಡು ವೇದಿಕೆ ಮೇಲೆ ಬಂದ್ರು BR ಪಾಟೀಲ್ರು. ಅವ್ರ ಜೊತೆಗೆ ಅವ್ರ ಕ್ಷೇತ್ರದ ಒಂದಿಬ್ರು ಮತದಾರರನ್ನು ಕೂಡ ಅಲ್ಲಿ ಮಾತನಾಡಿಸಿದ್ರು. ಆದ್ರೆ ಎಲ್ಲೂ ಕೂಡ BR ಪಾಟೀಲ್ ಹೆಸರು ಹೇಳೋ ಸೌಜನ್ಯ ತೋರಿಸಿಲ್ಲ ರಾಹುಲ್ ಗಾಂಧಿ. ಇವರು ನಮ್ಮ ಆಳಂದ ಕ್ಷೇತ್ರದ ಅಭ್ಯರ್ಥಿ ಆಗಿದ್ರು, ಕ್ಯಾಂಡಿಡೇಟ್ ಆಗಿದ್ರು ಅಂತ ಅಷ್ಟೇ ಹೇಳಿದ್ರೆ ಹೊರತು ಅವ್ರನ್ನ ಪರಿಚಯಿಸೋ ಸೌಜನ್ಯವನ್ನು ತೋರಿಸಲಿಲ್ಲ. ಅಷ್ಟಕ್ಕೆ ತಿಳ್ಕೋಬೇಕು, ಕರ್ನಾಟಕದ
ಹಿರಿಯ ಶಾಸಕರುಗಳೆಲ್ಲ BR ಪಾಟೀಲ್ರು ಮತ್ತು ಅವರಂತೆ ಇತರ ಹಿರಿಯ ಶಾಸಕರುಗಳೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಹೈಕಮಾಂಡ್ ತಮ್ಮಗಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅಂತ. ದಯಮಾಡಿ ಈ SIT ರದ್ದು ಮಾಡ್ಬೇಕು ಅಂತ ಅಟ್ಲೀಸ್ಟ್ ಪ್ರತಿಪಕ್ಷವಾಗಿರೋ BJP ಪ್ರತಿಭಟನೆ ಮಾಡ್ಬೇಕಾಗಿತ್ತು. ಯಾಕೆ ಮೌನವಾಗಿದ್ದಾರೆ? ಚುನಾವಣಾ ಆಯೋಗದ ವಿರುದ್ಧ SIT ನೇಮಕ ಮಾಡ್ತಿರೋದು ಒಂದು ಸಂವಿಧಾನ ವಿರೋಧಿ ಕ್ರಿಯೆ, ಅದ್ರ ಜೊತೆಗೆ ಒಂದು ರಾಜಕೀಯ ದುರುದ್ದೇಶಪೂರಿತವಾದ ಕ್ರಮ ಅಂತ ಪ್ರತಿಪಕ್ಷಗಳು JDS ಮತ್ತು BJP ನಾಯಕರು ಕೂಡ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ಕಳಿಸ್ಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.